ಸಿಗ್ಲಿಲ್ಲ ಅಂತ ನೋಡಿ ಗೈಸ್, ಎಲ್ಲರಿಗೂ ದಾಸವಾಳ ಹೂ ಮುಡಿಸ್ತಾವಳೆ. ಅಪ್ರೂಪಕ್ಕೆ ಇದೆ, ಫಸ್ಟ್ ಟೈಮ್ ದಿವ್ಯಾ ನಮ್ದು ಚಾಕ್ಲೇಟ್ ಕೊಡಿಸ್ಬಿಟ್ಟವಳೆ. ಹೇಮಾ ಲಾಸ್ಟ್ ಕೊಡ್ಬಿಟ್ಟು ರೆಡಿ ಮಾಡ್ಬಿಟ್ರು. ಥ್ಯಾಂಕ್ ಯು ಹೇಮಾ, ಥ್ಯಾಂಕ್ ಯು ಸೋ ಮಚ್. ನೀನ್ ಟ್ರಿಪ್ ಮಾಡು, ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಷ್ಟು ವರ್ಷ ಅದೇ ಮಾಡ್ಕೊಂಡು ಬಂದಿ ನೋಡಿ. ಊಟ ಈ ನಿಂಬೆ ಹಣ್ಣಿನಿಂದ ಒಂದು ರಹಸ್ಯ ಇದೆ, ಇದ್ರೊಳಗೆ ಮಾತ್ರ ಗೊತ್ತು. Hey guys, welcome back. Yeah, let's go. J-A-Y-A-H-B-A-D. Doesn't mean, do you know what that means? J-A-Y-A-H-B-A-D. ಫ್ರೆಂಡ್ಸ್ ಇವಾಗ ಬರ್ತಿದ್ದಾರೆ ನೋಡಿ, ಎಲ್ರು 10 ಗಂಟೆಗೆ ಹೇಳಿದ್ರೆ ಹಾಯ್ 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 ಪುಷ್ಪ ಬನ್ನಿ. ಹಾಯ್ ಸುಷ್ಮಾ, ಹಾಯ್ ಈಗ ಒಬ್ರು ಹಾಯ್ ಮಕ್ಕಳೇ, ಹಾಯ್ ಹಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೀಮಾ ಸ್ಪಾರ್ಕ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಡೇ ಏನಂದರೆ ತುಂಬ ಸ್ಪೆಷಲ್ ಫ್ರೆಂಡ್ಸ್ ನಮಗೆ. ಏನಕ್ಕಂದರೆ ಆಫ್ಟರ್ 10 ಇಯರ್ಸ್ ಆದಮೇಲೆ ನಾವೆಲ್ಲ ಫ್ರೆಂಡ್ಸ್ ಮೀಟ್ ಆಗ್ತಿರೋದು. ಈ ದಿನಕ್ಕೋಸ್ಕರ ತುಂಬ ವೇಟ್ ಮಾಡ್ತಿದ್ವಿ ನಾವು. ಎಷ್ಟು ದಿನದಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇವತ್ತು ಸಕ್ಸಸ್ ಆಯಿತು. ಸೊ ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ವಿ. ಇವತ್ತಿನ ಡೇ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಖುಷಿ ಅನಿಸ್ತಾ ಇದೆ ಸೀಮಾ. ಚಾಕ್ಲೇಟ್ ಎಲ್ಲರಿಗೂ ಕೊಡಕ್ಕೆ ನೋಡಿ ಯಾರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ನಮಗೋಸ್ಕರ ಕೇಕ್ ತರಿಸ್ತಾಳೆ. ಅಪ್ರೂಪಕ್ಕೆ ಇದೆ, ಫಸ್ಟ್ ಟೈಮ್ ದಿವ್ಯಾ ನಮ್ದು ಚಾಕ್ಲೇಟ್ ಕೊಡಿಸ್ಬಿಟ್ಟವಳ. ಎಲ್ಲರೂ ಚಾಕ್ಲೇಟ್ ಯಾವುದು ಫಸ್ಟ್ ಚಾಕ್ಲೇಟ್. ಬ್ಲಾಕ್ ಟೀ ನೀವು ಹೋಗಿ ಗ್ರೀನ್ ಟೀ ಮಾಡ್ಕೊಡು. ಯಾಕೆ ನನ್ ಮೇಲೆ ಯಾಕೆ ಅಷ್ಟು ಕೋಪ? ಬರೀ ಕಾಗೆ ಹರಿಸ್ತಿದ್ದಲ್ಲ, ಬರ್ತೀನಿ ಮೈಸೂರಿಗೆ ಬರ್ತೀನಿ ಅಂತ ಅದಕ್ಕೆ ನೋಡಿ ಅಷ್ಟು ಎಲ್ಲ ಇರು ಸ್ವೀಟ್ ಕೊಡ್ತವ್ರೆ, ಆಮೇಲೆ ತಿನ್ನಿದ್ದು. ಸಿಗ್ಲಿಲ್ಲ ಅಂತ ನೋಡಿ ಗೈಸ್, ಎಲ್ಲರಿಗೂ ದಾಸವಾಳ ಮುಡಿಸ್ತಾವಳೆ. ಮ್ಯಾಚಿಂಗ್. ಓ ಮೈ ಗಾಡ್, ಥ್ಯಾಂಕ್ ಯು. ಡಿಫ್ರೆಂಟ್, ವೆರಿ ವೆರಿ ಡಿಫ್ರೆಂಟ್. ಅದು ಖಾಲಿ ಬಾಕ್ಸ್, ಇದು ಸ್ವೀಟ್. ಇದು 2 ತಂದಿರಾ? ಆಯ್ತು. ಪೂರ್ಣಿ ಒಬ್ಳಿಗೆ ಮುಡಿಸ್ತಲ್ಲ, ದಿವ್ಯನು ಮುಡ್ಸಿ. ನಾನು ಯಾಕೆ ನನಗೆ ದಾಖಲೆ ಮಾಡ್ತೀಯಾ? ಬಾ ಇರ್ಲಿ, ಚೆನ್ನಾಗಿರ್ತದೆ. ಓ ಮೈ ಗಾಡ್ ನೋಡಿ ಹೂವಿನ ಬಾಣದಂತೆ ಯಾರಿಗೂ ಮ್ಯಾಚಿಂಗ್. ಕ್ಯಾಟ್ಗೆ ಈ ಕ್ಯಾಟ್ ತಗೋ, ಫ್ರೆಂಡ್ಸ್ 10 ಇಯರ್ಸ್ ಆದ್ಮೇಲೆ ಎಲ್ಲ ಮೀಟ್ ಆಗಿರೋದು ನಾವು. ಇವ್ರ ಹೆಸರು ಗೊತ್ತಿಲ್ಲ ಅಂತ ಹೇಳಪ್ಪ, ನಿನ್ ಇಂಟ್ರೊಡಕ್ಷನ್ ಕೊಡು. ನಾವು 10 ಇಯರ್ಸ್ ಆದ್ಮೇಲೆ ಮೀಟ್ ಮಾಡ್ತಿದೀವಿ. ಎಷ್ಟು ಇಯರ್ಸ್ ಫ್ರೆಂಡ್ಶಿಪ್? 16 ಇಯರ್ಸ್ ಆಯ್ತಾ? ನಾವು ಫ್ರೆಂಡ್ಸ್ 17 ಇಯರ್ಸ್. 2008 ಅಲ್ವಾ? 8 9. ಅವ್ರ ಹೇಮಾ ಅಂತ, ಅವ್ರ ಮನೆಗೆ ಈಗ ಬಂದಿರೋದು. ಎಲ್ಲಾರ್ಗು ಇನ್ವೈಟ್ ಮಾಡೋರೆ. ಹಿಂಗಾದ್ರು ಎಲ್ಲಾರು ತುಂಬಾ ಎಕ್ಸೈಟ್ ಆಗಿದೀವಿ ಎಲ್ಲಾರು ಬಂದಿರೋದ್ರಿಂದ. ಪಾಪ ಅವ್ರ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ನಮ್ಮ ಅಣ್ಣಿ ನಿದ್ದೆನೆ ಮಾಡಿಲ್ವಂತೆ ಪಾಪ. ಈರುಳ್ಳಿ ಕಟ್ ಮಾಡ್ಕೊಂಡು ನಿದ್ದೆ ಮಾಡಿರೋ ಕಡೆ ಇಲ್ಲಪ್ಪ ಮಾಡಿದೀನಿ. ನಮ್ ಗ್ರೂಪ್ ಸುನಾಮಿ ಇವ್ರು. ಅವ್ರ ಮಗ, ಇದು ಅನಿತನ್ ಮಗ. ಮಗ ಕಡೆ ಮಗ ಬಂದಿಲ್ಲ. ಹಾಯ್ ಅಮ್ಮ, ಹೇಗಿದ್ದೀರಾ? ಅವಳೇ ಏನಿದು ತೋರ್ಸ್ಬಿಡ ಮಾಡ್ತಿದ್ವಿ.
ಕಣೆ ಹಂಗೇನೆ ಮಾಡ್ಬೇಕು. ಹೇಮ ನಿಮ್ ಮನೆಯವರಲ್ಲಿ ನಮ್ಮ ಮನೆಯವರು ಮಧ್ಯಾಹ್ನ ಬರ್ತಾರೆ, ಜಾಯ್ನ್ ಆಗ್ತಾರೆ. ಏನ ಏನಂತಾನೆ ಏನು ಹೇಳ್ತಾನೆ 84 ಎಲ್ಲಾರು. ಹೇಮ ಫ್ರೆಂಡ್ಸ್, ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ತುಂಬ ಮಾತಾಡಿದ್ವಿ, ಬಟ್ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಎಲ್ಲರೂ ಮಾತಾಡ್ತಿದ್ವಲ್ಲ, ಹಾಗಾಗಿ ಸೊ ನಾವಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಏನೇನು ಮಾತಾಡ್ತಿದ್ದೀವಿ ಅಂತ ನಿಜ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ತಮಾಷೆ ಮಾಡ್ತಾಯಿದ್ವಿ ಎಲ್ಲರೂ. ಸೊ ನೋಡಿ ಇಲ್ಲಿ 10 ಇಯರ್ಸ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಿಲ್ಲ ನಮಗೆ. ಎಲ್ಲರನ್ನೂ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಎಷ್ಟು ಬೇಗ ದಿನಗಳು ಕಳೆದೋಯ್ತಲ್ಲ ಅಂತ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ. ಸೊ ನಿಜವಾಗ್ಲೂ ನಾವು ಈ ಬ್ಯುಸಿ ಶೆಡ್ಯೂಲಲ್ಲಿ ಈ ಥರ ಒನ್ ಡೇ ಎಲ್ಲರೂ ಮೀಟ್ ಆಗೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಈ ಕ್ಷಣ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊಳ್ತೀವಿ. ನಿಜ ನಮಗೇನು ಅನ್ನಿಸ್ತು ಅಂದರೆ ನಾವು ಈ 10 ಇಯರ್ಸ್ ವೇಸ್ಟ್ ಮಾಡಿಬಿಟ್ವಲ್ಲ ಅನಿಸ್ಬಿಡ್ತು ಫ್ರೆಂಡ್ಸ್, ಮೀಟ್ ಆಗದೇನೆ. ಫ್ರೆಂಡ್ಸ್ ಇವಳಿಗೆ ರಕ್ತ ಅಂತ ಹೇಳಕ್ಕೆ ಬರಲ್ಲ. ಗೈಸ್ ನಮ್ ಗ್ರೂಪ್ ಕ್ಯಾಟ್ ಇದು. ಏನಾರ ಹೇಳು ಕ್ಯಾಟ್. ಏನ್ ಅನ್ನಿಸ್ತಾ ಇದೆ ಇಷ್ಟು ವರ್ಷ ಆದ್ಮೇಲೆ ಮೀಟ್ ಆಗಿದ್ದೀವಿ? ತುಂಬಾ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಬಿಟ್ಟು ಬೇರೆ ಏನಾರ ಖುಷಿ ಬಿಟ್ಟು ನಿನ್ನೆಲ್ಲಾರು ಕೊಲೆ ಮಾಡ್ತೀನಿ. ವ್ಲಾಗ್ ಮಾಡಕ್ಕೆ ಗೈಸ್ ಇವಳನ್ನ ನಂಗೆ ಟಾರ್ಚರ್ ಕೊಡ್ತಿರೋದು ವ್ಲಾಗ್ ಮಾಡು ಅಂತ. ನೋಡಿ ವ್ಲಾಗ್ ಅಲ್ಲಿ ಹೆಂಗ್ ಹೇಳ್ತಾವಳೆ. ಬಸಿಮ ದಿವ್ಯಾ ಇವತ್ತು ಬೆಳ್ಳುಳ್ಳಿ ಬಿಡಿಸಲ್ಲ ಅಲ್ಲಿ ಯಾರು ಸ್ವೀಟ್ ಆಗ್ಲೇ ಅಷ್ಟು ಮುಗಿಸ್ಬಿಟ್ಟಿದ್ದೀರಾ? ನಂಗೆ ಕೊಡಲಿಲ್ಲ ಸ್ವೀಟು. ಈ ಮಕ್ಳು ಕೊಟ್ಟದ್ದು ಕಡೆ ಏನು ಇದು ಫ್ರೆಂಡ್ಸ್? ಈ ನಿಂಬೆ ಹಣ್ಣಿನಿಂದ ಒಂದು ರಹಸ್ಯ ಇದೆ, ಇದು ಒಳಗ್ ಮಾತ್ರ ಗೊತ್ತು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ನಮ್ ಗ್ರೂಪ್ದು ಕುಡ್ಕಿಯೋಳು ನನ್ನದೇ ಟೀ ಕುಡ್ಕಿ ಕಣೆ. ಏನೇ ತಿಳ್ಕೊಬಿಟ್ಟೆ ನೀನು? ಸಾಕೈತಿ ಅಂದ್ಬಿಟ್ಟು ಅವನು ಫುಲ್ ಟಿಕೆಟ್ ತಗೊಬಿಡ. ಇಲ್ಲ ಫೋನ್ ಪೇ ಇದೆ, ಗೂಗಲ್ ಪೇ ಮಾಡಿಸ್ಕೊಳ್ಳೋದು ಬಂತೆ ಅವರು. ಗೂಗಲ್ ಪೇ. ಇದು ಸ್ಪ್ರೈಟ ಮೆರಿನಾ ಇದ ಸ್ಪ್ರೈಟ ಏನಾರ ಹೇಳು ಕೊಯ್ಯದೆಲ್ಲ ಮಾಡ್ಕೊ ಕೂತಾಳೆ ಹೇಳು. ಅದೇ ತರ್ಸಿದ್ರೆ ಅದೇ ತರ್ಸ್ಬಿಡ್ತೀನಿ. ಇಲ್ಲೇ ಐತೆ ಹೇಮ. ಏನ್ ಹೇಮ ಇದು? ಅಪ್ಪ ಗೈಸ್ ಒಂದ್ ಅಂಗಡಿಗೆ ಹೋಗಕ್ಕೆ ಎಷ್ಟು ಕಿರ್ಚಾಡ್ತಿದ್ರು ನೋಡಿ. ಅದೇ ನಮ್ಮ ಮನೆಗೆ ಈ ತರ ಬಂದು ಬೇಡ ಕೆಲಸ ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋ ಸೀಮಾ. ಅಡ್ಗೆ ಆದ್ಮೇಲೆ ಹೇಳ್ರೆ ನಾನು ಎದಳ್ತೀನಿ. ಅಡ್ಗೆ ಆದ್ಮೇಲೆ ಹೇಳ್ಸು, ಮಲ್ಗಿರ್ತೀನಿ. ಏನಂದೆ? ತಂದಿರೋದು ಹೇಮನ್ಗಂತ ಸ್ವೀಟ್ ಎಲ್ಲ ಇವಳೆ ಮುಗ್ತಾವಳೆ. ಆಗ್ಲೇ ಇಡೀ ಬಾಕ್ಸೇ ಖಾಲಿ ಆಗ್ಬಿಟ್ಟೈತಿ. ಇದು ಇವಳು ಒಂದ್ ಬಾಕ್ಸ್ ಹಿಡ್ಕೊಂಡ್ ತಿಂತವಳೆ. ತಂದಿರೋದು ಅವ್ರಿಗೆ ಇವ್ರುಗಳೇ ತಿಂತವ್ರೆ, ಖಾಲಿ ಮಾಡ್ತವ್ರೆ. ಇದ್ರೆ ಇದೊಂದು ಬೆನಿಫಿಟ್. ಅಲ್ಲ ಆಫೀಸ್ಗೆ ಹೋಯ್ತಿದ್ವಲ್ಲ ಹಂಗ ಆಗ್ಬಿಟ್ಟಿದೀವಲ್ವ ಮಕ್ಕಳಿಗೆ. 15 ವರ್ಷದಿಂದ ನಿಜ ಎಲ್ಲರೂ ಅಲ್ಲಿ ನಮ್ಮ ಅಣ್ಣನ ಮಗ್ಳುವೆ ದೊಡ್ಡ ಮಕ್ಳಿದ್ದಾರೆ, ಆದ್ರೂ ನಾವ್ ಅವ್ರಿಗೆ ಕೇರೆ ಮಾಡ್ತಿಲ್ಲ. ನಾವೇ ಮಕ್ಳು ಆದಂಗ ಆಗ್ಬಿಟ್ಟಿದ್ದೀರಿ. ಆಗಿತ್ತು ಬಿರಿಯಾನಿ. ಟಮಾಟೋ ಹೇಳಪ್ಪ ಜಿಮ್ ಮಾಡಕ್ ಆಡ್ಸೋದೇ ಬೇಡ. ಹಳೆ ಪಾತ್ರೆ, ಹಳೆ ಕಬ್ಬುಣ, ಹಳೆ ಪೇಪರ್. ಹಳೆ ಪಾತ್ರೆ ಹಳೆ ಕಬ್ಬುಣ. ಮನೆ ಏನು ದೊಡ್ಡ ಏನು ಬೇಸರ ಕೊಟ್ಬಿಡಿ. ಅದು ಚಿಕನ್ ಗ್ರೇವಿಗಾದ್ರೆ ಚಿಕನ್ ಗ್ರೇವಿ
ಇವತ್ತು ಅಡಿಗೆ ಆಗುತ್ತಾ ಇಲ್ವಾ ಹೊರಟಾಗ್ಬಿಟ್ಟೈತೆ. ಅಲೋ ಅಂಗಡಿಗೆ ಹೋಗ್ಬಿಟ್ಟು 3 ಸತಿ ಫೋನ್ ಮಾಡ್ತಾಳ. ಅಡ್ಗೆ ಮಾಡಿದ್ಯಾ ಅದ್ ಕೇಳಕ್ಕೆ ನಿಂಬೆಹಣ್ಣು ಬೇಕಾ ಅಂತ. ವೆರಿ ಗುಡ್. ಈರುಳ್ಳಿ ಟೊಮೊಟೊ ಟೊಮೊಟೊ 2 ಇದೆ. ಟೊಮೊಟೊ ಇದೆ. ಈರುಳ್ಳಿ ತಗೊಂಡ ಹುಳ್ಳಿ ಗಿಡಿಯೋದೈತಿಲ್ಲ ನೋಡ್ರ. ಈಗ್ಲೇ ಗೊತ್ತಾಯ್ತಲ್ಲ ನನಗಾದ್ರೆ ಈರುಳ್ಳಿ ಆಗ್ತಾ ಇದ್ದಾಳೆ. ಅವಳೇ ವಾಯ್ಸ್ ಓವರ್ ಕೊಡ್ತಾ ನಿಮ್ಮ ನಮ್ಮೆಲ್ಲ ಚೆನ್ನಾಗಿ ಹೋಗಿ ಬರೀ ಅದಿಟ್ಟು ಇವ್ರು ತೆಗಿ ಇದೇ ಆಗಬೇಕು. ಕಟ್ಟಿನ ಬಾಯಿ ಅದೇನೇನು ಹಾಕೊಳ್ಳಿ. ಸ್ಟಾಪ್ ಮಾಡಿ ಸಾಕು. ಪಾಯಸ ಮಾಡಕ್ಕೆ ಇವ್ರು ಶಾವಿಗೆ ತಂದಿರೋದು ನೋಡಿ. ಇನ್ಸ್ಟೆಂಟ್ ಕಳಿಸ್ತಾರಂತೆ 4-5 ಸಲ ಎಷ್ಟು ಟ್ರಾಫಿಕ್ ಗೊತ್ತಾ. ಹೋಗಕ್ಕೆ ನಮ್ಮ ಇಂಕಲು ಬಿಜಿಯಲ್ಲಿ ಇದು ಬಿಜಿ. ಜ್ಯೂಸ್ ತಂದ್ರ ಉಜ್ವಲ್ಗೆ ಬೇಗ ಕೊಡ್ರಪ್ಪ. ಕೊಡಿ ಕೊಡಿ ಪಾಪ ಕೊಡಿ ಬೇಗ. ಅವನು ತುರಿಯೋದು ಹೌದು. ನಮ್ಮ ಮನಿ ಬರೀ ಕಟ್ಟಿಂಗ್ ಅಲ್ಲೇ ಅವಳ ಗಣಪ. ಕಟಿಂಗ್ 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 ಅನಿ ಚೆನ್ನಾಗ್ ಮಾಡುವ. ಕ್ಲೀನಾಗಿ ಕೈ ತೊಳ್ಕ ಮಾಡು. ಚಾಕು ಹಾಕೋದೊಂದು ಬಾಕಿ ಇದೆ. ಅವಳು ಲಾಸ್ಟಿಗೆ ನಂಗೆ ಚಾಕು ಹಾಕಿ ಕಳ್ಸೋದಂತೆ. ಮೇಲೆ ಹಾಕ್ಬಿಟ್ಟು ಹೋಗು. ಚಿಕನ್ ಚಾಕು ಹಾಕು ಸೀಮಾ. ಚಿಕನ್ ಚಾಕು ಹಾಕು. ಹೆಂಗ್ ಹಾಕೋದು ಅವಳು ಕೇಳು. ಹೆಂಗನೆ ಅಡಿಗೆ ಕಾಯಕಾಕು ಸೀಮಾ. ಎಲ್ಲ ಆದ್ಮೇಲೆ ಚಿಕ್ಕದಾಗ ಕಟ್ ಮಾಡಿ ನಿನ್ನಂಗೆ ಸಣ್ಣದ್ ನಿನ್ನಂಗೆ ಇರ್ಲಿ. ಎಗ್ ಬುರ್ಜಿ ಮಾಡ್ತಾರಲ್ಲ ಹಂಗ್ ಮಾಡಿ. ಅದನ್ನ ತೋರ್ಸು. ಹಿಂಗೆ ಕುಡಿಯೋದು ಸೀಮಾ. ನಾನು ನೋಡ್ತಾ ಇದೀನಿ. ಇದ್ನು ಮಾಡು ಅದ್ನು ಮಾಡು ಅಂದ್ರೆ ನಾನು ಯಾವ್ದ್ ಮಾಡ್ಲಿ. ಎಲ್ಲೋದ್ರೂ ನಂಗೆ ಅಡ್ಗೆ ತಪ್ಪಿಕ್ಕಿಲ್ಲ. ಬಿಸಿ ನಾನು ಇಟ್ಕೊಳ್ಳ. ಸೀಮಾ ಸಕ್ಕರೆ ಯಾವಾಗ ಹಾಕ್ತೀಯಾ? ಸಕ್ಕರೆ ಸಾಕ ಸೀಮಾ ನೋಡಿ. ಗುಂಕಲ್ ಐತ ನಿಮ್ಮ ಹತ್ರ? ಮತ್ತೆ ಹೇಮ ಇನ್ನೊಂಚೂರು ಜಿಂಜರ್ ಗಾರ್ಲಿಕ್ ಇದೆ ಅಲ್ವಾ? ಆಡ್ಸ್ಕೋಬೋದಲ್ಲ. ಇದಕ್ಕೆ ಹಾಕ್ಬಿಡ್ತೀನಿ ಸಾಕಾಗಲ್ಲ. ನಿಮ್ಮ ಟೊಮೆಟೊ ಅದು ಬಿಡ್ಸಕ್ ಕೊಡಿ ಅಲ್ಲ. ಈ ಬೇಡ ಇರ. ಇದೊಂಚೂರು ನೀರ್ ಹಾಕಿ ಇದ್ ಮಾಡ್ಕೊಡಿ. ಹಿಂಗ ಹಾಕ್ಕೊಡಿ. ಇಲ್ಲಿಗೆ ಈಗ ಇದಕ್ಕೆ ಎಷ್ಟು ಸಾಲಲ್ಲ ಕೇಳೋಣ. ದಿವ್ಯಾ ಅಯ್ಯೋ ಏನ್ ಕೆಲ್ಸನೂ ಮಾಡಲ್ಲ ಕಣಕ್ಕೆ. ಮನೇಲಿ ಯಾರು ಮಾಡ್ಕೊಳ್ಳೋದೇ ರವಿ? ಹಸಿಮೆಣಸಿನಕಾಯಿ ಮದ್ದಿ ಸಾಂಬಾರ್ ಏನಕ್ಕೆ ಮಾಡೋಣ ನಮ್ಮ ಒಪ್ಪಲ್ಲ. ಸಾಂಬಾರ್ ಚೆನ್ನಾಗಿಲ್ಲ ಅದಕ್ಕೆ ನೀರೇ ಮಾಡೋದು ಸಾಂಬಾರ. ಹೇಳ್ಬೇಕು ಗೈಸ್ ನೋಡಿ ಸ್ವೀಟ್ ರೆಡಿ ಆಯ್ತು. ಅವರೆಲ್ಲ ಮಾತಾಡ್ಕೊಂಡೇ ಕೂತಿದ್ದಾರೆ. ನಾನು ಸ್ವೀಟ್ ರೆಡಿ ಮಾಡಿದೆ.
ಇಲ್ಲಿ ಬಿರಿಯಾನಿ ರೆಡಿ ಆಯ್ತು, ಬರೀ ಟೊಮೊಟೊ ಹಾಕ್ಬಿಟ್ಟು. ಪುದೀನ ಕೊಡ್ರಿ. ಅಯ್ಯೋ ಇವ್ರ ಅಜ್ಜಿ ನಿಮ್ಮ ಮಾತುಗಳಲ್ಲಿ ನಂಗೆ ಬರುವು. ಪುದೀನ ಅಯ್ಯಪ್ಪ ಆಡ್ಸಕ್ಕೆ ಆಯ್ತಾ ಇಲ್ಲ. ಒಗ್ಗರಣೆ ಆಗ್ತಾ ಇದು ಇಷ್ಟೇನ ಇರೋದು. ಚಿಕನ್ ಬೇಡ ಬಿಡಿ. ಬೇಡ ಬೇಗ ಬೇಗ ಗಂದಾಗಿಂದ ತೊಳೆಯೋದು ಬೆಳಗ್ಗೆ ಹೇಮಂತ್ ಬಸ್ಸಲ್ಲಿ ಒಳ್ಳ ಕೇಕ್ ನೀಟಾಗಿತ್ತು. ಇದು ಟೇಸ್ಟ್ ನೋಡಿ ಹೆಂಗೈತೆ ಅಂತ. ಅದಕ್ಕೆ ಮಿಲ್ಕ್ ಮಾಡಿದ್ದೀನಿ. ಏನು ಫಿನಿಶಿಂಗ್ ಸ್ಟೇಜ್ ದಮ್ ಕಂಡ್ರೆ ಆಯ್ತು. ಅಪ್ಪ ಎಷ್ಟೊತ್ತಾಯ್ತು. ಈ ಕಡೆ ಗ್ರೇವಿ ಆಯ್ತಾ? ನೀರ್ ಬೇಕಪ್ಪ? ನೀರ್ ಬೇಕಾ? ಖಾರ ಆಗೋಯ್ತಾ? ನೋಡಿ ಟೇಸ್ಟ್ ನೋಡಿ. ಏನಾಯ್ತು ಅಡಿಗೆದು ಅಂತ ಈಗ ಕೇಳ್ಕೊ ಬಂದಿದ್ದೀರಲ್ಲ ಹೇಮ? ಕೆಲಸ ಮಾಡಕ್ ಬಿಡದೆ ಅವ್ರಿಗೆ ಕೆಲಸ ಕೊಡದೆ ನಾವು ನಾವೇ ಕೆಲಸ ತಗೊಂಡಿದೀವಲ್ಲ, ಹಂಗಾಗಿ ರೆಸ್ಪಾನ್ಸಿಬಿಲಿಟಿ ಫುಲ್. ನಮ್ಮ ಅಡಿಗೆ ಮನೇಲಿ ಬೇರೆಯವ್ರನ್ನ ನೋಡಿದ್ರೆ ಬಹಳ ಖುಷಿ ಆಯ್ತಾಯ್ತು. ನಮ್ಮ ಅಡಿಗೆ ಮನೇಲಿ ಬೇರೆಯವ್ರನ್ನ ನೋಡಿದ್ರೆ ಬಹಳ ಖುಷಿ ಆಯ್ತು. ನೋಡಿ ತುಂಬಾ ಗೈಸ್ ಫೈನಲಿ ರೆಡಿ ಆಯ್ತು ನೋಡಿ ಊಟ. ಕೈ ತೊಳಿ ಗ್ರೇವಿ ಒಂದು ಪಾಯಸ ಆಮೇಲೆ ಅದು ಇಟ್ಕೊಳ್ಳಿ, ಮಕ್ಳು ಕೇಳಿದ್ರೆ ಬರೋದ. ಎಲೆಯಲ್ಲಿ ನೀರ್ ತಗೋಪ. ಇನ್ನೊಂದ್ಸತಿ ಬರೋಬ. ನೀನ್ ಬಂದೆ. ಹಾ ಉಪ್ಪಾಕಿಲ್ಲ, ಉಪ್ಪಾಕಳಿ. ಉಪ್ಪ ಹಾಕೈತೆ. ಓಕೆನಾ? ಓಪನ್ ಮಾಡಿದ್ದೆ ಸಿಮ್ಮ. ಹೇಮಂಗೆ ಪಾಪ ಕೆಲ್ಸ ನಮ್ಮಿಂದ. ಏನು ಇಲ್ಲ, ಕೆಲ್ಸಾನು ಇಲ್ಲ, ಏನಿಲ್ಲ. ಖುಷಿ ಇವತ್ತು. ಹೇಗಿದೆ? ಹೇಗನ್ನಿಸ್ತಾ ಇದೆ ನಮ್ ಫ್ರೆಂಡ್ ಮನೆಗ್ ಬಂದು? ಅಲ್ಲ ಊಟ ಊಟ ಚೆನ್ನಾಗಿದ್ಯಾ? ಚೋಟಿ ಹೇಗಿದೆ? ಚೆನ್ನಾಗಿದೆ. ಬರೀ ಜಾಸ್ತಿ ಆಗಿದೆ. ಹೌದಾ? ಇವನಿಗೆ ಜ್ವರ ಬಂದ್ಬಿಟ್ಟಿದೆ, ಇವನೇನು ಮಾತಾಡ್ತಿಲ್ಲೇ ಇಲ್ಲ. ಊಟ ಎಲ್ಲ ಆಗಿ ಇಲ್ಲಿ ಪಾರ್ಟಿ ಮಾಡ್ತಾವ್ರಿ ಈಗ. ಏನೇನು ನಿನಗಾಗಿ ನೋಡಿ ಥ್ಯಾಂಕ್ ಯು ಪೂರ್ಣಿ. ಐ ಲವ್ ಯು ಸೀಮಾ. ಲವ್ ಯು ಸೀಮಾ. ಎಲ್ಲಿ ಇಟ್ಕೊಳ್ಳೋದೆ ಲೇ ಪುಣ್ಯ ನೀ ಕೊಟ್ಟಿದ್ದಿ ನನಗೆ ಕೊಟ್ಬಿಡ್ಲಲ್ಲೇ ನೋಡು. ನಾವು ಓಡೋಡಿ ದಾಸಾಳ ಕಿತ್ಕೊಂಡು ಬಂದೆ.
ತಗೊಬಂದು ನಿನ್ ಕಿವಿಗೆ ಮುಡಿಸ್ದೆ. ಎಡದಕ್ಕೆ ಬೇರೆ ಕುಡಿಸ್ತಾರೆ ನೀವು. ಹೇಗನ್ನಿಸ್ತು ಇವತ್ತಿನ ಡೇ? ಸೂಪರ್ ಆಗಿತ್ತು, ಮರೆಯದ ದಿನ. ಚೆನ್ನಾಗಿತ್ತಾ? ಹೇಗೋಯ್ತು ಡೇ ಅಂತಾನೆ ಗೊತ್ತಿಲ್ಲ ಅಲ್ಲ? ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮತ್ತೆ ಯಾವಾಗ ಮೀಟ್ ಆಗೋದು? ನೆಕ್ಸ್ಟ್ ಟ್ರಿಪ್ ಮಾಡೋಣ. ಟ್ರಿಪ್ ಇನ್ನೊಂದು 10 ವರ್ಷ ಹೋಗ್ಬೇಕಾ ಅಂತ ನಾವು ಪ್ಲಾನ್ ಮಾಡೋದು. ನೀನ್ ಟ್ರಿಪ್ ಮಾಡು, ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಷ್ಟು ವರ್ಷ ಅದೇ ಮಾಡ್ಕೊಂಡು ಬಂದಿದ್ದು ಅದಕ್ಕೆ ಅಲ್ಲ? ಇಷ್ಟು ವರ್ಷ ಈ ತರ ಮಾಡಿ ಇವತ್ತು ಎಲ್ಲ ಒಟ್ಟಾಗಿ ಸೇರಿದಕ್ಕೆ ತುಂಬಾ ಖುಷಿ. ಹೇಗಿತ್ತು? ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಹಾ 15 ವರ್ಷದ ಮೇಲೆ ಸಿಕ್ಕಿರೋದು ನಾವು ಫ್ರೆಂಡ್ಸ್ ಎಲ್ಲ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ. ಮತ್ತೆ ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಟ್ರಿಪ್ ಹೋಗೋಣ. ಅದೇ ನಾವು ಪ್ಲಾನ್ ಮಾಡೋದ, ಇವ್ರು ಕ್ಯಾನ್ಸಲ್ ಮಾಡ್ತಾರಂತೆ. 40 ವರ್ಷ ಆದ್ಮೇಲೆ ಅಂತ ನನ್ ಮಗ ಹೇಳ್ತಿರೋದು. ಮಾತಾಡಿ ಅಮ್ಮ. ಯೂಟ್ಯೂಬ್ ಇದು ಎಲ್ರು ಓಡ್ತೀನಿ ಅಂತ ಹೇಳ್ತಿದಾರೆ. ಇವತ್ತಿನ ಡೇ ಹೆಂಗ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ವಿಡಿಯೋ ಮಾಡ. ಬೇಜಾರಾಗ್ತಿದೆ. ಹೇಮ ಬೇಜಾರಾಗ್ಬೇಡಿ ಹೇಮ. ತುಂಬಾ ಬೇಜಾರಾಗ್ತಿದೆ. ಇವತ್ತಿನ ದಿನ ಬೇಗ ಹೊರಟಾಯ್ತು. ಬೆಳಗ್ಗೆಯಿಂದ ಸಂಜೆ ಆಗಿದೆ ಗೊತ್ತಾಗ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ. ಬೇಜಾರಾಗ್ಬೇಡಿ. ಮತ್ತೆ ಮೀಟ್ ಆಗೋಣ. ಮತ್ತೆ ಬಂದ್ಬಿಡಿ. ಅವ್ರ ಮನೆ ಯಾವಾಗ? ಆಗಸ್ಟ್ಗೆ. ಮತ್ತೆ ಒಂದ್ಸಲ ಆಗಸ್ಟ್ ಅಲ್ಲಿ ಸಿಗ್ತೀವಿ ಎಲ್ಲರೂ. ಗೈಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ನಮ್ ಹೇಮ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು. ಇವರಿಂದಾನೇ ಇವತ್ತೆಲ್ಲರೂ ಮೀಟ್ ಆಗಕ್ ಕಾರಣ ಆಗಿತ್ತು. ಇಲ್ಲ, ಹೌದು, ಹೇಮನಿಂದಾನೇ ಆಗಿದ್ದು ಅಲ್ವಾ? ಸೊ ತುಂಬಾ ಲೈಫ್ ಟೈಮ್ ಮೆಮೊರಿ. ನನ್ ಫುಲ್ ಎಕ್ಸೈಟ್. ಸತತ ಪ್ರಯತ್ನ ಪಟ್ಟು ಈಗ ಎಲ್ರು ಒಟ್ಟಿಗೂಡ್ಸಿ ಸಾಕಾಯ್ತು. ನಾವು ಬಂದ್ಬಿಟ್ಟಿದ್ವಿ. ನಾವಂತೂ ಎಲ್ಲೂ ಹೋಗೋದ್ ಬೇಡವೇ ಬೇಡ ಅಂತ ಇನ್ಯಾನು ಕರಿಯೋದ್ ಬೇಡ ಅನ್ಕೊಂಡ್ಬಿಟ್ಟಿದ್ವಿ. ಈ ಸರಿ ಅಂತೂ ಹೋಗೋದ ಅನ್ಕೊಂಡು ಬಂದ್ವಿ. ಹಿಂದೆ ಹೋಗು. ವೀಕೆಂಡ್ ವಿತ್ ಮಾತಾಡಿ. ತುಂಬಾ ದಿನಗಳ ನಂತರ 15 ವರ್ಷಗಳ ನಂತರ ತುಂಬಾ ಖುಷಿ ಆಯ್ತು. ಇವತ್ತಿನ ದಿನ ಮರೆಯಕ್ ಸಾಧ್ಯ ಇಲ್ಲ. ಒಬ್ರಿಗೊಬ್ರು ಕಾಲ್ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಳಿಗ್ಗೆ 11 ಗಂಟೆಗೆ ಬಂದಿದ್ದು ಎಲ್ಲರೂ. ಆಗ್ಲೇ 6 ಗಂಟೆ ಆಗತ್ತೆ ಆಯ್ತು. ಗೊತ್ತಿಲ್ಲ. ಸೊ ಎಲ್ಲಾರು ಇವಾಗ ಅವ್ರವ್ರ ಮನೆ, ಅವ್ರ ಫ್ಯಾಮಿಲಿ, ಅವ್ರ ಸಂಸಾರ ಎಲ್ಲ ಹೋಯ್ತಾ ಇದೆ. ಎಲ್ಲಾರು ಎಳೆ ಮಕ್ಕಳಾಗಿದ್ವಿ ಇಷ್ಟೊತ್ತು. 15 ವರ್ಷದ ಹಿಂದೆ ಹೋಗಿದ್ವಿ. ಸೊ ಗೈಸ್ ಇವತ್ತಿನ ಡೇ ಹೀಗಿತ್ತು. ರೆಡಿ ಹೇಮ ಲಾಸ್ಟ್ ಟೀ ರೆಡಿ ಮಾಡ್ಬಿಟ್ರು. ಥ್ಯಾಂಕ್ ಯು ಹೇಮ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಎಲ್ಲರಿಗೂ ಕೊಡ್ತಿರೋದು ಮಾಡಿ. ಅಯ್ಯೋ 24 ಗಂಟೆ ಆಯ್ತು. ಈ ವಯಸ್ಸಲ್ಲಿ ಹಿಂಗ್ ಆಡ್ತಾರಲ್ಲ. ಇನ್ನು ನಾವು ಹುಟ್ಟಿದಾಗ ಹಿಂದೆ ಎಷ್ಟು ಆಟ ಆಡಿರ್ತೀವಿ. ನೀವು ಹುಟ್ಟಿದಾಗ ಇನ್ನೂ ಆಡಿದ ನಾವು. ಫ್ರೆಂಡ್ಸ್, ಇವತ್ತಿನ ಡೇ ಹೀಗಿತ್ತು. ಎಷ್ಟು ಬೇಗ ದಿನ ಹೋಯ್ತಲ್ಲ ಅನಿಸ್ಬಿಡ್ತು ನಮಗಂತೂ. ಲಾಟ್ಸ್ ಆಫ್ ಮೆಮೊರೀಸ್ ಮಾತ್ರ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಕೆಲವು ಕ್ಷಣಗಳು ಎಷ್ಟು ಬೇಗ ಮುಗ್ದೋದ್ರು ಅವುಗಳ ನೆನಪು ಮಾತ್ರ ಮುಗಿಯೋದಿಲ್ಲ. ಹಾಗಾಗಿ ಪ್ರತಿ ಕ್ಷಣವೂ ಮನಸ್ಸಿಗೆ ಹತ್ತಿರ ಆಯ್ತದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನಮ್ಮ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ರಕ್ತ ಸಂಬಂಧಗಳ ಮೀರಿದ ಬಂಧ